ಒಂಥರ ಮುಗ್ಧ ಜನ. ರೈತರಿಗೆ ಏನು ಗೊತ್ತಾಗಲ್ಲ, ತಿಳಿಸಿ ಹೇಳೋದು ನಮ್ಮ ಕರ್ತವ್ಯ. ಮೇಲಾಗಿ ರೈತರು ಇನ್ನ ಹೆಚ್ಚೆಚ್ಚು ಈ ತಂತ್ರಜ್ಞಾನ ಬಂದವಲ್ಲ ಅವೆಲ್ಲ ಉಪಯೋಗ ಮಾಡ್ಕೋಬೇಕು. ಹಳೆ ಪದ್ಧತಿಗಳು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ಇವತ್ತು ಹೊಂಟಿದ್ದೆವು ಇದಕ್ಕೆ, ಏನು ಸೋಲಾಪುರಕ್ಕೆ ಹೊಂಟಿದ್ದೆವು. ಹೊಳ್ಳಿ ಏನೋ ಕ್ಯಾನಲ್ ನೀರು ಬಂದವತ್ತೆ. ಅದ್ರಾಗ ಅವ್ನು ಗಾಂಡು ಟೈಮಿಗೆ ಏನಾಗ್ಯದ ಅಂದ್ರೆ ಮೋಟ್ರ್ ಏನೋ ಸುಟ್ಟದ ಕ್ಯಾನಲ್ದು. ಅದಕ್ಕೆಲ್ಲ ಈ ಬಾಯಿ ಅಂದ್ರೆ ಒಯ್ದು ಕುಂಡಿಸ್ಬೇಕಂತೇಳಿ ಹೊಂಟಿದ್ದೆವು. ನೋಡ್ರಿ, ವಿಡಿಯೋ ಮಾಡ್ತೈತೆ, ಮೇಸ್ತ್ರಿ ಬೈಲಿಗತ್ತಾರ. ಏನು ಮಾಡೋದು, ಎಲ್ಲರೂ ಪಾಪ ಸುಟ್ಟಾತೆ ಕರೆಸ್ತಾರ, ಬರೀ ವೈರೇ ಕಟ್ ಆಗಿರ್ತಾವ. ಅದಕ್ಕಾರ ಮೇಸ್ತ್ರಿ ಒಂಜರ್ ತಲೆ ಹಾಪಾಗಿಬಿಟ್ಟದ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನಾವು ಮೂರನ್ ಕ್ಯಾಂಡಿಡೇಟ್ ಒಳಗೆ ಬಿರ್ಸಾವತ್ತೆ ಮೇಸ್ತ್ರಿ ಅವ್ರು ಹೇಳತ್ತ. ಹೇಳ್ರಿ ಮೇಸ್ತ್ರಿ ಅವ್ರ, ಏನ್ರಿ ಏನು ಹೇಳ್ತೀರಿ? ಲಾಗ್ ನೋಡ್ತೀರಾ ಇಲ್ಲ ನಮ್ಮದು? ಇಲ್ಲ, ಲಾಗ್ ನೋಡ್ತೀರಾ ಇಲ್ಲ ನಮ್ಮದು? ನೋಡ್ತೀರಾ ಇಲ್ಲ? ನೀವು ಅಂತಿದ್ದಾಳೆ ನೋಡ್ತಾರತ್ತ. ಅವನಿಗೆ ಚಕ್ಕರ್ ಬರ್ಲಾಗತ್ತ ನಮ್ಮ ಅಣ್ಣಗೆ ಹೋದವ. ಮೇಸ್ತ್ರಿ ಅವರು 2 ಪೆನ್ ಹಾಕೊಂಬಂದಾರ. ಇಲ್ಲಿ ಏನು ಪೇಪರ್ ಬಿಡ್ತೀರಿ? ಒಂದು ಟೆಸ್ಟ್ ಅದ, ಒಂದೇ ಪೆನ್ ಅದ. ಎದಕ್ಕೆ ಚೆಕ್ ಬರ್ಲಿಕ್ಕೆ? ನಾವು ವಿದ್ಯಾವಂತರು, ಎಲ್ಲರೂ ಸಹಿ ಮಾಡ್ರಿ ಮೇಸ್ತ್ರಿ ಅವ್ರು ಅಂದಕ್ಕರ್ ಮಾಡ್ಬೇಕಾಗ್ತದ. ಇಲ್ಲಿ ಮೋಟ್ರ್ ಬಲಿ ಮಾಡ್ತಿ, ಮೋಟ್ರ್ ಬಲಿ ಮಾಡ್ತಿ. ಮೇಸ್ತ್ರಿ ತಿಳಿಲಾರ್ದಂಗ. ಭಾಳ ಚಲೋ ಮನುಷ್ಯ. ನಮ್ಮ ಊರಾಗ ಮೋಟ್ರ ಸುಟ್ರ ಅಣ್ಣ ಕೊಡ್ತೀವ್ರಿ. ನಿಮ್ಮ ನೋಡ್ರಿ, ಬರೇ ಸುಟ್ಟಾತೆ ಮೋಟ್ರ್ ಒಯ್ಯಲ್ಲ, ಅಲ್ಲಿದಲ್ಲಿ ಚೆಕ್ ಮಾಡ್ತಾನೆ. ಸುಟ್ಟಿತ್ತಂದ್ರೆ ಅಟ್ಟೆ ಒಯ್ತಾನೆ, ಇಲ್ಲೇ ಊಸ್ತಾನೆ ಅದಕ್ಕೆ ಪೂರ್ತಿ. ಕೆಲವೊಬ್ರು ಮಾಡಲ್ಲ, ಸುಮ್ಮನೆ ಉಚ್ಕೊಂಡು ಒಯ್ದು ಬಿಡ್ತಾರೆ, ಚೆಕ್ ಮಾಡಿ ಹೇಳ್ತೀನಿ ಅಂತೇಳಿ. ಅಲ್ಲಿ ಸುಟ್ಟಾತೆ ವೈರ್ ತೆಗೆದು ತುಂಬ್ತಾರೆ. ಅದಕ್ಕೆ ಭಾರಿ ಮನುಷ್ಯನ ಇವ್. ನಿಮ್ಮ ಮೋಟ್ರ್ ಕೊಡ್ರಿ ಎಲ್ಲರೂ. ಮೋಟ್ರ್ ಕೊಡಲಿಲ್ಲ ಅಂದ್ರೆ ಕಡೆ ರೊಕ್ಕ ಕೊಡ್ರಿ. ಕೂತ್ಗಳಲ್ಲಿ ನಿನ್ ಗೆದ್ರೆ ತಾನೆ. ಜೈಂಟ್ ಹೊಲಿಗೆ ತನಿಗೆ ಮಾತಾಡ. ಏನಿಲ್ಲ, ಹೇಳ್ಬೇಕಲ್ಲ. ಹ್ಯಾಂಗ ನಡೆದ ಜೀವನ, ಮೋಟ್ರ್ ಜೀವನ? ಮೆಕ್ಯಾನಿಕ್, ಮೇಸ್ತ್ರಿ ನೀ ಮೇಸ್ತ್ರಿ ಅನ್ನೋಕ್ಕಿಂತ ಮುಖ್ಯ ಜಾಣತನ ಭಾಳ ಮುಖ್ಯ ಅದ. ಜಾಣತನ ಇದೆ, ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ಭಾಳ ಮುಖ್ಯ ಅದ. ಎಲ್ಲರೂ ಕರೆಂಟ್ ನೋಡಿ ಕೆಲಸ ಮಾಡ್ತೀವಿ. ಅದು ಹೇಳಲ್ಲ ರೈತರಿ, ನೀ ಏನು ಸಲಹೆ ಕೊಡ್ತೀವಿ ಮಣ್ಣ ಹೇಳಲ್ಲ. ರೈತರು ಒಂಥರ ಮುಗ್ಧ ಜನ. ರೈತರಿಗೆ ಏನು ಗೊತ್ತಾಗಲ್ಲ, ತಿಳಿಸಿ ಹೇಳೋದು ನಮ್ಮ ಕರ್ತವ್ಯ. ಮೇಲಾಗಿ ರೈತರು ಇನ್ನ ಹೆಚ್ಚೆಚ್ಚು ಈ ತಂತ್ರಜ್ಞಾನ ಬಂದವಲ್ಲ ಅವೆಲ್ಲ ಉಪಯೋಗ ಮಾಡ್ಕೋಬೇಕು. ಹಳೆ ಪದ್ಧತಿಗಳನ್ನು ಬಿಡಬೇಕು ಅಂತ ಆದಟ್ಟು ಎಲ್ಲರೂ. ನಾವು ಶಾಣೆದೇವ್ ತಂದು ಮೋಟ್ರ ಬೋರ್ಡ್ದಾಗ ಪೆನಲ್ದಾಗ ಕೈ ಆಡ್ಸಂಗಿಲ್ಲ. ಲೈಟ್ ಕಾಣಿಸಲ್ಲ, ಗೊತ್ತಾಗಲ್ಲ. ಲೈಟ್ ಕಾಣಿಸಲ್ಲ. ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಆ ಮನುಷ್ಯಾಗ ನೀರಿನ ಹಸಿವುದಾಗ ಗೊತ್ತಾಗಲ್ಲ. ಅದಕ್ಕೆ ಆದಷ್ಟು ಹುಷಾರದಿಂದ ಕೆಲಸ ಮಾಡ್ತಾ ಬರ್ರಿ. ಇಲ್ಲಾಂದ್ರ ನಮ್ಮಂತ ಮೇಸ್ತ್ರಿಗಳು ಯಾರು ಊರಲ್ಲಿ ಇರ್ತಾರಲ್ಲ ಅವ್ರಿಗೆ ಕರೆಸಿ ಕೆಲಸ ತಕ್ಕೊತ ಬರ್ರಿ. ರೊಕ್ಕಿ ಅಂಜಿಕಿಶನ್ ಅವ್ರೇನು ಭಾಳ ಕೇಳಲ್ಲ. ಅವ್ರದ್ದು ಒಂದು ಹೊಟ್ಟೆ ಇರ್ತದೆ, 100-200 ರೂಪಾಯಿ ಕೇಳ್ತಾರೆ. ಅದ್ರ ಬಿಟ್ಟು ಏನು ಹೆಚ್ಚಿಗೆ ಕೇಳಲ್ಲ. ಆದರೂ ಹುಷಾರು ಸಂಘಟದಿಂದ ಕೆಲಸ ಮಾಡ್ತಾ ಬರ್ರಿ. ಇದು ಕರೆಂಟ್ ಅದ, ಮತ್ತು ಕರೆಂಟ್ ಮುಟ್ಟಿದ್ರೆ ನೀವು ಇರಲ್ಲ, ದೋನ್ಶನೂ ಇರಲ್ಲ. ದೋನ್ಶನೂ ಇರಲ್ಲ, ನೀವು ಇರಲ್ಲ. ಅದಕ್ಕೆ ಆ ಪದ ಯಾಕೆ ಬಳಸೋದು? ಒಳ್ಳೇದಾಗ್ಲಿ ಎಲ್ಲರಿಗೆ, ಎಲ್ಲರೂ ಚಲೋ ಇರಲಿ. ಎಲ್ಲರೂ ಇನ್ನಿಟ್ಟು ಭೂಮಿ ತಾಯಿಗೆ ಆಶೀರ್ವಾದ ಮಾಡಿ ಕಿಚನ್ ಬೆಳೀರಿ. ಆದರೂ ಭಾರಿ ಮಾತಾಡ್ತಿ ನೋಡು. ಮತ್ತೇನಿಲ್ಲಪ್ಪ, ಇಷ್ಟೇ.
ಎಷ್ಟು ಹೇಳಿ ನಮ್ಮ ಮೇಸ್ತ್ರಿ ಅವರು ಭಾಷಣಕ್ಕೆ ವಿರಾಮ ಕೊಡ್ಲಾಗತ್ತಿದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಕ್ಯಾನಲ್ ಮೇಸ್ತ್ರಿ ಅಂತೇಳಿ ಇವ್ರ ಹೆಸರ. ನೀರು ಬಂದ ಕ್ಯಾನಲ್ ಬಗ್ಗೆ ಇರ್ತಾರೆ ನೋಡ್ರಿ. ಹಿಂಗೆ ಹೊಡ್ಲಿಗತ್ತ ನಾನು ಜಾಯಿಂಟ್ ಹೊಡ್ಯೋದ್ರಾಗೂ ಭಾಳ ನಮ್ಮನವ. ಅಣ್ಣ ಭಾರಿ ಮಾಡ್ತಾನೆ ಕೆಲಸ. ಇದು ಕರೆ ಲೆಕ್ಕಲ್ಲಿ ಜಾಯಿಂಟ್ ಈ ಥರ ಹೊಡಿಬಾರ್ದು ಕರೆ. ಹಾಂ, ಇದು ಅನಿವಾರ್ಯಕ್ಕೆ ನಾವು ಈ ಥರ ತುರ್ತು ಸಂದರ್ಭ ತಂದು ಮತ್ತು ಮೇಲಾಗಿ ನೀರಿನ ಅವಶ್ಯಕತೆ ಅದು ಭಾಳ ಅತ್ಯ ಮೂಲ. ಹೌದು, ಅದಕ್ಕೆಲ್ಲ ಮೇಸ್ತ್ರಿಗಳು ಒಂದು ರೈತರು ಕರೆದ್ರೆ ಜಲ್ದಿ ಹೋಗ್ತೀವಿ. ಪಾಪ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಯಾಕಿಲ್ಲ. ಅಲ್ಲಿ ರೈತರ ಸೇವೆಗಾಗಿನೇ ನಾವು ಚಡ್ಚಣದಾಗ ಮೋಟ್ರ್ ತುಂಬೋದು ಮಾಡ್ತಿದ್ದೀವಿ ಕೆಲಸ. ಅಲ್ಲಿದು ಬಿಟ್ಟು ಸ್ವಂತ ಎದಕ್ಕೆ ಮಾಡಿದೀವಿ ಅಂದ್ರೆ ರೈತರಿಗೆ ಒಳ್ಳೇದಾಗಲಿ ಉಪಯೋಗ ಅಲ್ಲೇ ತಂದೆ ಮಾಡಿದೀವಿ ನಾವು. ರೈತರ ಜಾಗಕ್ಕೆ ಹೋಗಿ ಕೆಲಸ ಮಾಡೋನು ಅನ್ನೋ ಒಂದು ಕಾನ್ಸೆಪ್ಟ್ ಮೈಂಡ್ಸೆಟ್ದಿಂದ ನಮ್ಮ ಅಣ್ಣ ಬಂದನ. ಭಾರಿ ಅದ ಅಣ್ಣಂದು, ಇದು ಭಾರಿ ಅದ ಫಿಲಾಸಫಿ. ಹಿಂಗಾಗ್ಬಿಟ್ಟದ. ನೀರು ನೋಡ್ರಿ ಅಲ್ಲಿ ಆ ಮೋಟ್ರ್ ಮುಚ್ಚಟ್ ಅದಾವ, ನೀರು ಸುಮ್ಮನೆ ಬಡ್ದಾಡೋದು ನಡೆದ 2 ದಿನ ಆಯಿತು. ಅವನು ಯಾವಾಗ ಓದ್ತಾವ ಗೊತ್ತಿಲ್ಲ. ಇಟ್ಟು ಮೋಟ್ರ್ ಚಾಲೋ ಅವ. ಇಟ್ಟು ಮೋಟ್ರ್ ಚಾಲೋ ಅವ. ನೀರು ಇರೋದೇ ಒಂದು ಫೂಟ ಅವ ಮೋಟ್ರ್ ಮುಚ್ಚಟ್ಟು. ಆ ಮೋಟ್ರ್ ಒಂದು ಬಿಟ್ಟೇವು ಕರೆ, ಅದೇನು ಕೆಲಸ ಕೊಡಲಿಲ್ಲ. ಅದಕ್ಕೆಲ್ಲ ಅಣ್ಣ ಕರ್ಸಿದೆವು. ಜಾಯಿಂಟ್ ಹೊಡೆದು ಕೂಡ ಆಯ್ತು ಬಾತೇಳಿ. ಅದಕ್ಕೆ ಅಣ್ಣ ಬಂದನ. ಇದು ನೋಡ್ರಿ ಒಡಕ್ ಬೆಳೆಗದ. ಇದು ಭಾರಿ ಬ್ಯಾಳಿ ಪ್ರತಿಯೊಂದು ಕಾಯಿಂಗೆಲ್ಲ ನೋಡ್ರಿ ಇಲ್ಲಿ ಎಲ್ಲ ಥರ ಮಷಿನ್ ಅದಾವ.